ಹಲೋ. ಏನಾಯ್ತಣ್ಣ? ಈಗ ಅವರು ಹ್ಮ್ ಗಾಡಿ ಇದು ಮಗು ಚೇಂಜ್ ಕೊಡು ಅಂದ್ರೆ ಕಂಪ್ನಿ PSA ಬಂದವ್ರು ಒಂಟಿಕೊಬ್ಲು ಹ್ಮ್ ಹ್ಮ್ ಬಂದ್ಬಿಟ್ಟು ನೀವು ಹಂಗಾರೆ ಕಂಪ್ಲೇಂಟ್ ಕೊಡಿ, ಇಲ್ಲಿ ಮಾಡೋಕ್ಕಾಗಲ್ಲ, ಹ್ಮ್ ಅಲ್ಲಿ UDR ಮಾಡ್ಕೊಂಡು ಅಲ್ಲಿ ಮಾರ್ಚರಿಲಿ ಮಾಡ್ಕೊಡ್ತೀವಿ, ಆಮೇಲೆ ತಗೊಂಡೋಗಿ ಅಂತಾರೆ. ಹ್ಮ್ ಹ್ಮ್ ಅಣ್ಣ ಇದು ಅಣ್ಣ ಅಣ್ಣ ಇನ್ನೊಂದು ಹೆಂಗಾಯ್ತು ಇನ್ಸಿಡೆಂಟ್? ಏನಣ್ಣ ಅದು? ಹೇಳಿ. ಏನಾಯ್ತದು ಹಲೋ. ಅಣ್ಣ? ಇನ್ಸಿಡೆಂಟ್ ಹೆಂಗಾಯ್ತಣ್ಣ? ಏನಾಯ್ತಣ್ಣ ಅದು? ಇಲ್ಲಿಗೆ ರೆಫರ್ ಮಾಡಿದ್ರು, ಇಲ್ಲಿಗೆ ತೋರಿಸಿ ಅಂತ, ಆಪರೇಷನ್ ಮಾಡ್ತೀವಿ ಅಂತ. ಎಲ್ಲಿ? ಯಾವಾಗ? ನಿನ್ನೆ ದಿನ ತಪ್ಪಿದ್ರು. ಯಾವ ಹಾಸ್ಪಿಟ್ಲಿಂದ? ಮಂಡ್ಯದಿಂದ ನಾವು ಅಲ್ಲಿ ಲೋಕಲ್ ತೋರಿಸ್ಕೊತಿದ್ವಲ್ಲ, ಅಣ್ಣ ಅಲ್ಲಿ ಹೇಮಾ ಅಂತ ಮೇಡಮ್ ಇಲ್ಲೊಬ್ರು ಇದ್ರು, ಇಲ್ಲಿ ಮನೆ ಹೆಸರಲ್ಲಿ ಮೀರಶಿಲಿಂಗರ ಮಗಳು ಇಲ್ಲಿದ್ರು. ಅವರು ಅಲ್ಲಿ ಹೋಗಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ರೆಫರ್ ಮಾಡಿದ್ರು. ಏನ್ ಸಮಸ್ಯೆ ಅಂತ ಬಂದಿದ್ದಾನ ಅಲ್ಲಿಗೆ? ಇದು ಏನು ಬ್ಲಾಕ್ ಆಗಿತ್ತು ಅಂತ, ಹಾರ್ಟ್ ಒಂದು ಬ್ಲಾಕ್ ಆಗಿತ್ತು. ಹಾಗಾಗಿ ಕರ್ಸಿದ್ರು. ಇಲ್ಲಿ ನೆನೆ ದಿನ ಎಲ್ಲ ಡಯಾಗ್ನೋಸ್ ಮಾಡವ್ರೆ ಸೋಮವಾರ. ಡಯಾಲಿಸಿಸ್ ಮಾಡಿದ್ರಾ? ಡಯಾಗ್ನಿಸ್ಟ್ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಗೊತ್ತಿಲ್ಲ ಅವ್ರಿಗೆ ಏನೇನು ಮಾಡೋರು, ಏನು ಎಕೋ ಎಲ್ಲ ಮಾಡಿದ್ರ ಎಲ್ಲ ಮಾಡಿದ್ರು, ಗೊತ್ತಿಲ್ಲ ಅವ್ರಿಗೆ. ಇವ್ರು ಆಪರೇಷನ್ ಡೈರೆಕ್ಟ್ ಆಗಿ ತಗೊಂಡ್ರು ಅವರು. ಆಪರೇಷನ್ ಮಾಡಿರೋದ ಇವತ್ತು? ಹೌದು. ಪರ್ಮಿಷನ್ ತಗೊಂಡ್ರ? ಪೇರೆಂಟ್ಸ್ ಪರ್ಮಿಷನ್ ತಗೊಂಡಿದ್ರಾ? ಅದನ್ನೇ ಏನಿಲ್ಲ, ಈಗ ಬಾಯಿಗೆ ಹಾಕ್ತೀನಿ ಪರ್ಮಿಷನ್ ಕೊಡಿದ್ರು, ತಿರ್ಗಾ ಬಾಯಿಲ್ ಹಾಕ್ತಾ ಎಲ್ಲ ತೊಡೆಯಿಂದ ಹಾಕ್ತೀವಿ ಅಂದ್ರು, ತಗೊಂಡ್ರು. ನಾವೇನು ಇದಲ್ವಾ ಮಾಡ್ತಾರೆ ಅಂತ ಟೆಸ್ಟ್ ಹಾಕೊಟ್ಟು, ಆಮೇಲೆ ಇದು ಯಾವುದು ಹೇಳಿ ಹೇಳಿ. ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ. ಕೊನೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂದ್ರ? ಇವ್ರು ಆಗಲೇ ತೀಸ್ಬಿಟ್ಟವ್ರು ಇವರು, ನಮ್ಗೆ ತೋರಿಸ್ತಾನೆ ಅವಲ್ಲ ಇವರು. ಇವರು ಎಲ್ಲ ಮೊದಲೇ ಸಾಯಿಸ್ಬಿಟ್ಟವ್ರು ಇವರು. ಅಣ್ಣ ಹೆಣ್ಮಗಳು ಎಷ್ಟು ವಯಸ್ಸು? ಅವ್ರು 31. ಹೆಸರು ಅಣ್ಣ ಅವ್ರದ್ದು? ಕಾವೇಶ್ ಅಂತ. ನಿಮ್ ಸ್ವಂತ ಬಾಮೈದಿನ ಮಿಸ್ಸಸ್? ನಮ್ಮ ಸೋದರಮ್ಮನ ಮಗ, ನಮ್ಮನೇನೆ. ಜೊತೆಲೇ ಇದ್ರು. ಅಲ್ಲ ಈಗ ನಿಮ್ಗೆ ವಿಷಯ ಗೊತ್ತಾಗಿದ್ಯಾ ಅವಾಗ? ನಮ್ಗೆ 12 ಗಂಟೆಲಿ ಹೇಳ್ತಾರೆ ಹಂಗಂತ. ಡೆತ್ ಆಗೋರೆ ಅಂತ. ಓಪನ್ ಹಾರ್ಟ್ ಸರ್ಜರಿ ಮಾಡಕ್ ಹೋದ್ರಂತ? ಮಾಡಿದ್ರು. ಯಾರು ಮಾಡಿದ್ದು? ಡಾಕ್ಟರ್ ಯಾರು? ಚಿರಾಗ್. ಮತ್ತೆ ಅವ್ರ ಜೊತೆಗೆ ಕೊಲೀಗ್ಸ್? ವೀಣಾ. ಅವ್ರಿಬ್ರು ಇದ್ರ ಅಲ್ಲಿ? ಮೊದ್ಲು ವೀಣಾ ನೋಡಿದ್ದು, ಅವ್ರು ಇದ್ ಮಾಡ್ತಾ ಇದ್ವಿ, ಆಮೇಲೆ ಚಿರಾಗ್. ಈಗ ಆಪರೇಷನ್ ಎಷ್ಟು ಗಂಟೆಗೆ ಮಾಡ್ಬೇಕು ಅಂತ ಹೇಳಿದ್ರು ಪೇರೆಂಟ್ಸ್ಗೆ? ಅದೇನ ಆ ಟೈಮ್ ಬರ್ತಾ ಹೋಗೋದು ನಂಗೆ ಈಗ. ಈಗ ಡೆತ್ ಆಗಿದ್ದು ನೈಟ್ ಹೇಳಿದಾರಾ? ಈಗ 12 ಗಂಟೆಲಿ ಹೇಳ್ತಾರೆ. ಈಗ ಅಲ್ಲಿ ಯಾರು ಅಡ್ಮಿನಿಸ್ಟ್ರೇಟಿವ್ ಇಲ್ವಣ ಅಲ್ಲಿ ಜಯದೇವದಲ್ಲಿ? ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ. ಡಾಕ್ಟರ್ಗಳು ಯಾರು ಇಲ್ಲ. ಬಂದು ಚಿರಾಗು ಈಗ ಆಯ್ತು, ಈ ತರ ಆಯ್ತು, ಹಂಗಾಯ್ತು, ಮೊದ್ಲು ಐತೇನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಈ ತರ ಹೇಳ್ತಾರೆ. ನೀವ್ ಏನ್ ಮಾಡ್ತಿದ್ರಿ? ಏನೆಲ್ಲ ಟೆಸ್ಟ್ ಮಾಡಿದವ್ರು ನಿಮ್ಗೆ ಗೊತ್ತಿಲ್ವೇ? ಎಕೋ ಮಾಡಿದಿರಿ, ಸ್ಕ್ಯಾನಿಂಗ್ ಮಾಡಿದಿರಿ, ಎಲ್ಲ ಮಾಡಿದಿರಿ ಅಂತೆಲ್ಲ ಮಾಡ್ತಾವ. ಈಗ ಮಗು ಬೇರ್ಪಡಿಸ್ಕೊಡಿ ಅಂತ ಕೇಳ್ತಾ ಇದೀವಿ, ಪೊಲೀಸ್ ಕರ್ಸವ್ರ ಈಗ. ಇದಾಗಲ್ಲ ಅಂತ ಈಗ ಪೊಲೀಸು PSA ಬಂದವ್ರು ಒಂಟಿಕೊಬ್ಲು UDR ಮಾಡ್ಕೊಂಡು ನಾಳೆ ಅಡ್ಮಿಟ್ ಅಲ್ಲಿ ಸಭಾಗಾರಕ್ಕೆ ಹಾಕಿ ಅಲ್ಲಿ ಮಾಡ್ಕೊಡ್ತೀವಿ ಅಂತಾರೆ. ಇವ್ರ ನಂಬರ್ ಅದು ಇನ್ವ್ಯಾಲಿಡ್ ಬರ್ತದಪ್ಪ. ಹರೀಶ್ ಗೌಡ್ರದ? ಮೋಹನ್ ರಾಜು ಹರೀಶ್ ಗೌಡ್ರು ಸ್ವಿಚ್ ಆಫ್ ಮಾಡೋರ. ಹೌದಾ? ಇವನು DHO ಮೋಹನ್ದು ನಂಬರ್ ಕಳಿಸಿ ನೋಡಿ. ಅದನ್ನೇ ಇನ್ವ್ಯಾಲಿಡ್ ಬರ್ತದೆ. ಹೌದಾ? ಅದ ಅವ್ನ್ ರಿಂಗ್ ಟೋನ್ ಇಟ್ಕೊಂಡ್ರೆ ಹಂಗೆ ಅಂತ ಕಾಣತ್ತಣ್ಣ. ರಿಂಗ್ ಆಗುತ್ತಲ್ವಾ, ವಾಯ್ಸ್ ಮಾತ್ರ ಹಂಗ್ ಬರುತ್ತೆ. ಅವರು ಪಶುಪತಿ ಅಂದ್ಬಿಟ್ಟು ಅಣ್ಣ ಅವ್ರು ಇಲ್ಲಿ ಅಡ್ಮಿನಿಸ್ಟ್ರೇಟ್ರು. ಅವ್ರು ಮಾಡಿ ಈಗ ಅವರಿಂದ ಸದಾನಂದ ಫೋನ್ ಮಾಡಿ ಅಂತ ಹೇಳಿದೀವಿ. ಸದಾನಂದನ್ ಮಾತಾಡಿದ್ರ? ಇಲ್ಲ, ಅವ್ರು ಮಾತಾಡ್ತಾರೆ ಈಗ. ಅವ್ರು ಪಶುಪತಿ ಅವರು ಅವ್ರು ಮಾತಾಡ್ಲಿ. ಈಗ ಅವ್ರು ನಂಬರ್ ಆ ನಂಬರ್ ಸೆಟ್ ಇಲ್ಲ ಈಗ. ಅದು ಈ ತರ ಮಂಡ್ಯದಿಂದ ಕಿಲಾರದಿಂದ ಪೇಷಂಟ್ ಬಂದಿದ್ರು, ಈ ತರ ಗರ್ಭಿಣಿ, ಈ ತರ ಇವರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದಾನೆ, ಸೋಮವಾರ ಅಡ್ಮಿಟ್ ಮಾಡಿ ಎಲ್ಲ ಚೆಕ್ಅಪ್ ಮಾಡಿ ಎಲ್ಲ ಸರಿ ಇದೆ ಅಂತೇಳಿ ಆಪರೇಷನ್ ಮಾಡಿದಾರೆ ಮಂಗಳವಾರ. ಇವರು ಇದ್ ಮಾಡಿ ನಿರ್ಲಕ್ಷ್ಯತೆ ಮಾಡಿ ಇವರು ಸಾವು ಕಾರಣ ಆಗಿದ್ದಾರೆ. ಈಗ ಅವರು ಬಾಡಿ ತಗೊಂಡೋಗ್ಬೇಕು, ಮಗು ತಗೊಂಡಿದ್ರೆ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ಬೇಕು. ಅಣ್ಣ ಅದು ಮೈಸೂರು ಜಯದೇವ ಅನ್ನೋದು ಒಂದು ಸಂಶೋಧನಾ ಕೇಂದ್ರ. ಅದು ಹಾಸ್ಪಿಟಲೇಷನ್ ಇಲ್ಲ ಅಲ್ಲಿ. ಅಂದ್ರೆ ಹಾಸ್ಪಿಟ್ಲ್ ಅಂತ ಆಸ್ಪತ್ರೆ ಅಂತ ಅಧಿಕೃತವಾದಂತ ಯಾವುದೇ ರೀತಿಯಾದಂತ ಇದು ಮಾಹಿತಿ ಇಲ್ಲ ಅಣ್ಣ ಅಲ್ಲಿ.
ಹ್ಮ್ ಅದು ರಿಸರ್ಚ್ ಸೆಂಟರ್ ಅಂತಿದೆ. ಹಾಗಾಗಿ ಈಗ ಸರಿ ನಿಮಗ್ ಜೀವ ಜೊತೆ ಎಲ್ಲ ಆಡ್ತಾವ್ರಲ್ಲ ಇವರು. ಹೇಳೋರಿಲ್ಲ ಕೇಳೋರಿಲ್ಲ. ಈಗ 11 ಜನ ಸತ್ತಾಗ ಅದೇ ಸದಾನಂದ್ ಅವರು ಮಾಧ್ಯಮಗಳಿಗೆ ಅದೇ 11 ಜನ ತಿರೋದ್ರಣ್ಣ ಮಂಡ್ಯ ಇದು ಮೈಸೂರಿನಲ್ಲಿ. ಅದು ಸಿಕ್ಕಾಬಿಟ್ಟು ವೈರಲ್ ಆಗಿ ಇವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗಣ ಇವರು? ಅವ್ರ ಡಾಕ್ಟರ್ಗಳು ಏನ್ ಡೆಸಿಗ್ನೇಷನ್, ಅವ್ರು ಏನ್ ಕ್ವಾಲಿಫೈಡ್, ಅವರು ಏನು ಎತ್ತಾ, ಯಾವ ಟ್ರೀಟ್ಮೆಂಟ್ಗೋಸ್ಕರ ಈ ತರ ಮಾಡಿದ್ರು ಅನ್ನೋದಕ್ಕೆಲ್ಲ ಎಲ್ಲ ಸಂಶೋಧನೆಗಳು ಇದೆಲ್ಲ ಆಗ್ಬೇಕಣ್ಣ, ತನಿಖೆ ಆಗ್ಬೇಕು. ಇಷ್ಟು ಬುದ್ಧಿವಂತಾಗಿ ಹಾಳಾಗ್ಬಿಟ್ಟಲ್ಲಣ್ಣ. ಇಷ್ಟೆಲ್ಲಾ ಗೊತ್ತಿದ್ದು ನನಗೆ. ಅವ್ರು ಹೇಮ ಅಂತೇಳಿ ಇಲ್ಲಿದ್ರು ಮೊದ್ಲು. ಅವ್ರಿಗೆ ಸ್ಪಂದನ ಅವ್ರೆ ಚೆನ್ನಾಗಿ ಅವರೇ ಹೇಳಿ ಕಳ್ಸ್ಬಿಟ್ಟಿದ್ದು. ಇಲ್ಲ ನಾನು ಬತ್ತೇ ಇಲ್ಲ ಹೀಗೆ. ಅಂದ್ರೆ ಅವ್ರು ಪ್ರೈವೇಟ್ನವರು? ಅದೇ ಇಲ್ಲಿದ್ರು ರಾಜೀನಾಮೆ ಕೊಟ್ರಲ್ಲಿ. ಅಲ್ಲ ನೋಡಿ, ಈಗ ಈ ತರ ಆದ್ರೆ ರೋಗಿಗಳಿಗೂ ಇಷ್ಟೊಂದು 11 ಜನ ಸಾವಾದ್ರೂ ಕೂಡ ಜನ ಇವತ್ತು ಈ ತರ ಸಾಯ್ತಾ ಇದಾರೆ ಅಲ್ಲಿ ಅಂದ್ರೆ ಬಹಳ ಕಷ್ಟ ಆಗ್ಬಿಟ್ಟಿದೆ. ಗರ್ಭಿಣಿ ಹೆಂಗ್ಸ್ಗೆ ಈ ತರ ಮಾಡೋರು ಅಂದ್ರೆ ಹೆಂಗ್ ಗೊತ್ತಾಯ್ತಣ್ಣ? ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಇವ್ರು ಹೆಂಗ್ ಪ್ರೂವ್ ಮಾಡಿದ್ರು? ಹಂಗಾಗಿ ಈಗ ನಾವು ಮಾಧ್ಯಮದವ್ರು ಸುದ್ದಿ ಮಾಡ್ಬೋದು, ಇಡೀ ರಾಜ್ಯಕ್ಕೆ ತೋರಿಸ್ಬೋದೇ